ಅಪಮಾನ ಏಕೋಚಿತ ಒಂದು ಹೆಣ್ಣಿಗಾಗಿ ಅಪಮಾನ. ಸತೀಶ, ಒಂದು ನನ್ನ ಕುತ್ತಿಗೆಯ ಗೋರ ಹಿಡಿದು ಹೊರ ಹಾಕಿರುವೆಯಲ್ಲ ಮಗನೇ, ಅದಕ್ಕೆ ತಕ್ಕ ಪ್ರತಿಫಲ ಎಂದು ನಿನಗೆ ಹೋಗ್ಲೇಬೇಕು. ನೆಮ್ಮದಿ ಇದ್ದಿದ್ದ ನಿಮ್ಮ ಸಂಸಾರ ಒಮ್ಮೆ ನಮ್ಮನೆ ನನ್ನ ಕೊಟ್ಟಾಸ್ತನದ ಕೋಣ ಗರ್ಭದಲ್ಲಿ ಸಿಲುಕಿ ನರಳುವಂತ ಅಣ್ಣ ತಮ್ಮಂದಿರಿಬ್ಬರು ಬೀದಿ ಕಾರ್ಯಂತಾಗಬೇಕು. ತುತ್ತು ಕೂರಿಗೋಗಿ ಹಮ್ಮನಿಸಿ ಕೈ ಒಡ್ಡಿದರೆ ಹನಿ ನೀರು ಕೂಡ ಸಿಗದಂತಾಗಬೇಕು ಈ ಊರಲ್ಲಿ. ನೀನು ಮಾಡಿರುವ ತಪ್ಪು ಒಪ್ಪಿಕೊಂಡು ನನ್ನ ಕಾಲ್ ಹಿಡಿದು ಕ್ಷಮೆ ಕೇಳಬೇಕು. ಮನಸ್ಸಿಗೆ ಸಮಾಧಾನ. ಸ್ವರ್ಗ ಲೋಕದಿಂದ ತೆರೆಗೆಳೆದು ಬಂದು ಹೋಗ್ತಾರೆ. ಅವರಿಗೋಗಿ ನನ್ನ ಸ್ತ್ರೀ ಸಂಪತ್ತು ನಾಶವಾಗಲಿ, ಈ ಊರ ಉಳಿದು ಹೋಗಲಿ. ಏಳೆ ಬೋಡಿಯ ಸುಳ್ಳಿ ಎತ್ತಿ ಇವತ್ತು ಆಕ್ಷಿಯಲ್ಲಿ ಕೋರವಾದ ಕೋಡಿ ಕಟ್ಟಿ ಹೋದರೆ ನನ್ನ ಆಸೆ ಈಡೇರಿಸಿಕೊಳ್ಳಲೇಬೇಕು. ನೀವು ಹೇಳಿದ ಕೆಲಸ ಒಂದು ಬಿಡದೆ ತಪ್ಪದೆ ಮಾಡ್ಬಂದಿನ್ರಿ ಅಪ್ಪ. ಶಬಾಷ್ ಶಬಾಷ್ ಕಾರ್ಬಾರಿ ಶಬಾಷ್. ನೋಡು ಕಾರ್ಬಾರಿ, ಇದರಲ್ಲಿ ಯಾರಿಗೂ ಸಂಶಯ ಬರದ ಹಾಗೆ ಈ ಕಾರ್ಯವನ್ನು ಸಾಧಿಸಬೇಕು. ಸಾಕನೆ ಇದ್ರ ಕಾಳಜಿ ಬಿಟ್ಬಿಡ್ರಿ. ಈ ಕಾರ್ಬಾರಿ ಕೆಲಸ ಹೊತ್ಕೊಂಡ್ರದಾಗ ನಿಮ್ಗೆ ಏನ್ ನಂಬೋದು ಗೊತ್ತಾಗ್ತೈತ್ರಿ ಅಪ್ಪ, ಗೊತ್ತಾಗ್ತೈತಿ. ನೋಡು ಕಾರ್ಬಾರಿ, ಮತ್ತೊಮ್ಮೆ ನಿನಗೆ ಒತ್ತಿ ಹೇಳಿ, ಬಹಳ ಜಾಗೃತೆಯಿಂದ ಈ ಕಾರ್ಯವನ್ನು ಸಾಧಿಸಬೇಕು. ಗಿರಿಧರ ಊರಿಗೆ ಉಪಕಾರಿ, ಮೇಲಾಗಿ ಮೃದು ಮನಸ್ಸಿನ ಹೃದಯವಂತ. ಹೀಗಿರುವಾಗ ಹೆಚ್ಚಿನ ಜನಕ್ಕೆ ಸಂಶಯ ಬಂದರೆ ಕೊಂದು ಹಾಕುವರು ನನ್ನ ನಿನ್ನ. ನೋಡು ಕಾರ್ಬಾರಿ, ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಮೊದಲು ನಿನ್ನನ್ನು ಕೊಂದು ಹಾಕಿಕೊಳ್ಳಬೇಕಾಗುತ್ತದೆ. ಕೋರ್ಕೆ ಮಗನೇ,